ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಶುರುವಾಗಿದೆ. ಅನಾಮಿಕ ಗುರುತಿಸಿದ ಮೊದಲ ಜಾಗದಲ್ಲಿ ಏನಂದ್ರೆ ಏನೂ ಸಿಕ್ಕಿಲ್ಲ. ಹೀಗಾಗಿ ನಾಳೆಯ ಕಾರ್ಯಾಚರಣೆ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಜಾಗಗಳಷ್ಟು, ದೂರುದಾರ ತೋರಿಸಿರುವ ಜಾಗಗಳಲ್ಲಿ ಅಡಗಿದೆಯೇ ಶವರಹಸ್ಯ. 15-20 ವರ್ಷಗಳ ಹಿಂದೆ ಹೂತಿಟ್ಟಿದ್ದ ಶವಗಳ ಅವಶೇಷಗಳು ಈಗಲೂ ಧರ್ಮಸ್ಥಳದ ಮಣ್ಣಲ್ಲೇ ಇದೆಯಾ? ಇಂಥ ನೂರಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕಾಡ್ತಿದೆ ಎಸ್ಐಟಿ ಟೀಮ್. ನಾನೇ ನೂರಾರು ಶವಗಳನ್ನ ಹೂತು ಹಾಕಿದ್ದೀನಿ ಅಂದಿದ್ದ ಮುಸುಕುಧಾರಿಯನ್ನ ನಿನ್ನೆಯಷ್ಟೇ ನೇತ್ರಾವತಿ ನದಿಯ ಸ್ನಾನಘಟ್ಟದ ಬಳಿಗೆ ಕರೆತಂದಿದ್ರು. ಒಟ್ಟು 13 ಕಡೆ 13 ಶವಗಳನ್ನ ಹೂತಿದ್ದೀನಿ ಅಂತ ಅನಾಮಿಕ ಮುಸುಕುಧಾರಿ ತೋರಿಸಿದ್ದ. ಆ ಜಾಗಗಳನ್ನೆಲ್ಲ ಮಾರ್ಕ್ ಮಾಡಿ ರಾತ್ರಿಯಿಡೀ ಶಸ್ತ್ರಾಸ್ತ್ರಗಳ ಜೊತೆ ನಕ್ಸಲ್ ನಿಗ್ರಹ ಪಡೆಯನ್ನು ಭದ್ರತೆಗೆ ಹಾಕಿದ್ರು. ಇವತ್ತು ಅದೇ ಜಾಗದಲ್ಲಿ ಅಸ್ಥಿಪಂಜರಗಳಿಗಾಗಿ, ಕಳೇಬರಗಳು, ಸಾಕ್ಷಿಗಳಿಗಾಗಿ ಸಮಾಧಿ ಅಗೆಯುವ ಕೆಲಸ ಶುರುವಾಯಿತು. ಬೆಳಿಗ್ಗೆ 8 ಗಂಟೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಲ್ಲಿ ಮಣ್ಣು ಅಗೆಯೋಕೆ ಕೆಲಸಗಾರರನ್ನ ಕಳಿಸೋಕೆ ಎಸ್ಐಟಿ ಮನವಿ ಮಾಡಿತ್ತು. ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಗ್ರಾಮ ಪಂಚಾಯತ್ನವರು 12 ಜನರನ್ನ ರೆಡಿ ಮಾಡಿದ್ದರು. ಸಮಾಧಿ ಮಾಡಿದ್ದ ಜಾಗ ಅಗೆಯಲು ಕೆಲಸಗಾರರು ಬಂದ್ರು. ಕಂದಾಯ ಇಲಾಖೆ ಅಧಿಕಾರಿಗಳೇ ಬರಲಿಲ್ಲ. ಕಾದು ಕಾದು ಸುಸ್ತಾದ ಎಸ್ಐಟಿ ಅಧಿಕಾರಿಗಳು ಸರಿಸುಮಾರು 9:30 ವೇಳೆಗೆ ಕಂದಾಯ ಇಲಾಖೆಯವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಬೆಳಿಗ್ಗೆ 11 ಗಂಟೆ ಧರ್ಮಸ್ಥಳದ ನೇತ್ರಾವತಿ ನದಿ ಭಾಗದ ಕಾಡಿನಲ್ಲಿ ಅವಶೇಷಗಳನ್ನ ಹುಡುಕಲು ಟೀಮ್ ರೆಡಿಯಾಯಿತು. ಸಮಾಧಿ ಅಗೆಯಲು ಸಿದ್ಧರಾಗಿದ್ದ 12 ಗುತ್ತಿಗೆ ಕಾರ್ಮಿಕರನ್ನ ಮೊದಲು ಧರ್ಮಸ್ಥಳ ಠಾಣೆಗೆ ಕರ್ಕೊಂಡು ಬಂದ್ರು. ಗುಂಡಿ ಅಗೆಯೋದು ಹೇಗೆ, ಅವಶೇಷಗಳು ಸಿಕ್ಕಿದ್ರೆ ಏನು ಮಾಡಬೇಕು, ಪ್ರಕರಣ ಎಷ್ಟು ಗಂಭೀರವಾಗಿದೆ, ಗುಂಡಿ ಅಗೆಯೋ ವಿಷಯವನ್ನ ಯಾಕೆ ಹೇಗೆ ಗೌಪ್ಯವಾಗಿ ಇಡಬೇಕಂತ ತಿಳಿಸಿ ಹೇಳಿದ್ರು. ಬೆಳಿಗ್ಗೆ 11:40 ಬೆಳಿಗ್ಗೆ 11 ಗಂಟೆ 40 ನಿಮಿಷಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಅನಾಮಿಕನನ್ನ ಭದ್ರತೆಯಲ್ಲಿ ಕರ್ಕೊಂಡು ಹೊರಟ್ರು. 11 ಗಂಟೆ 50 ನಿಮಿಷಕ್ಕೆ ಸರಿಯಾಗಿ ನಿನ್ನೆ ಎಲ್ಲೆಲ್ಲಿ ಶವ ಹೂತಿದ್ದೆ ಅಂತ ಪಾಯಿಂಟ್ ಮಾಡಿಸಿದ್ನೋ ಅದೇ ಜಾಗಕ್ಕೆ ಅನಾಮಿಕನನ್ನ ಕರ್ಕೊಂಡು ಬಂದ್ರು. ನಿನ್ನೆಯ ರೀತಿಯಲ್ಲೇ ಇವತ್ತು ಅನಾಮಿಕನಿಗೆ ಮುಸುಕು ಹಾಕಿಸಿದ್ರು ಪೊಲೀಸರು. ಅನಾಮಿಕನ ಜೊತೆಗೆ ಭದ್ರತಾ ಸಿಬ್ಬಂದಿ, ಎಫ್ಎಸ್ಎಲ್ ಅಧಿಕಾರಿಗಳು, ಸೋಕೋ ಪಡೆ, ಗರುಡ ಭದ್ರತಾ ಪಡೆ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ರು. ಬೆಳಿಗ್ಗೆ 11:50 ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಪಾಯಿಂಟ್ ನಂಬರ್ 1ನಲ್ಲಿ ಉತ್ಖನನದ ಕೆಲಸ ಶುರುವಾಯಿತು. ಕಳೇಬರಗಳು ಸಿಕ್ಕಿದ್ರೆ ಅದನ್ನ ಸಂಗ್ರಹಿಸಿಕೊಳ್ಳಲು ಬಟ್ಟೆಗಳು, ಪ್ಲಾಸ್ಟಿಕ್ ಕವರ್ಗಳನ್ನು ತಂದ್ರು. ಕೊನೆಗೆ ಗುರುತು ಮಾಡಿದ್ದ ಕಾಡಿನ ಮಧ್ಯಭಾಗದಲ್ಲಿ ಸಮಾಧಿ ಮಾಡಿದ್ದು ಇಲ್ಲೇ ಅಂತ ಅನಾಮಿಕ ತೋರಿಸಿದ ಜಾಗದಲ್ಲಿ ಗುಂಡಿ ಅಗೆಯೋ ಕೆಲಸ ಶುರು ಮಾಡಿದ್ರು. 6 ಅಡಿ ಉದ್ದ 6 ಅಡಿ ಅಗಲದ ಗುಂಡಿ ತೆಗೆಯಲು ಎಸ್ಐಟಿ ಅಧಿಕಾರಿಗಳು, ಎಫ್ಎಸ್ಎಲ್ ಅಧಿಕಾರಿಗಳು ಸೂಚಿಸಿದ್ರು. ಕೆಲಸಗಾರರು ಗುಂಡಿ ತೆಗೆಯಲು ಉತ್ಖನನ ಶುರು ಮಾಡುತ್ತಿದ್ದಂತೆ ಮಳೆ ಆರಂಭವಾಯಿತು. ಕೊನೆಗೆ ಛತ್ರಿಗಳನ್ನು ಹಿಡಿದು ಮಣ್ಣು ಅಗೆಯೋ ಕೆಲಸವನ್ನೂ ಶುರು ಮಾಡಿದ್ರು. 3 ಅಡಿ ಅಗಲ 3 ಅಡಿ ಉದ್ದದಷ್ಟು ಗುಂಡಿ ಅಗೆದಾಗ ಸಮಸ್ಯೆ ಶುರುವಾಯಿತು. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಭೂಮಿಯಿಂದ ಉಕ್ಕಿ ಬರ್ತಿದ್ದ ನೀರಿನಿಂದ ಸಮಸ್ಯೆ ಶುರುವಾಯಿತು. 3 ಅಡಿ ಗುಂಡಿ ತೆಗೆಯಲು ಹೆಚ್ಚು ಕಮ್ಮಿ 90 ನಿಮಿಷಕ್ಕೂ ಜಾಸ್ತಿ ಟೈಮ್ ಹಿಡಿಯಿತು. ಮಧ್ಯಾಹ್ನ 1:25 3 ಅಡಿಯಷ್ಟು ಗುಂಡಿ ತೆಗೆದ್ರೂ ಒಂದು ಸಣ್ಣ ಸಾಕ್ಷಿನೂ ಸಿಗಲಿಲ್ಲ. ಎಫ್ಎಸ್ಎಲ್ ಟೀಮ್ಗೂ ಯಾವ ಕುರುಹುಗಳೂ ಪತ್ತೆಯಾಗಲಿಲ್ಲ. ಆಗ ಎಸ್ಐಟಿ ಹಿರಿಯ ಅಧಿಕಾರಿಗಳು ಮುಸುಕುಧಾರಿ ಅನಾಮಿಕನಿಗೆ ಸಾಲು ಸಾಲು ಪ್ರಶ್ನೆ ಹಾಕಿದ್ರು. ಶವವನ್ನ ಇದೇ ಜಾಗದಲ್ಲಿ ಹೂತಿದ್ದು ನಿಜಾನ? ಇಲ್ಲೇ ಹೂತಿದ್ರೆ ಎಷ್ಟು ಅಡಿ ಆಳ ತೆಗೆದು ಹೂತಿದ್ದೆ? ಇನ್ನೂ ಎಷ್ಟು ಅಡಿವರೆಗೂ ಗುಂಡಿ ತೋಡಬೇಕು ಹೇಳುವಂತ ಅನಾಮಿಕನಿಗೆ ಅನುಚೇತ್ ಪ್ರಶ್ನೆ ಹಾಕಿದ್ರು. 5-6 ಅಡಿ ಗುಂಡಿ ತೆಗೆದು ಶವವನ್ನ ಹೂತಿದ್ದ ನೆನಪಿದೆ, ಹೀಗಾಗಿ ಇನ್ನೂ 3-4 ಅಡಿ ತೆಗೆಸಿ ಎಂದಿದ್ದ ಅನಾಮಿಕ. ಇದೇ ಮಾಹಿತಿ ಅಧಿಕಾರಿಗಳಿಂದ ಡಿಐಜಿ ಎಂಎನ್ ಅನುಚೇತ್ ಅವರಿಗೆ ದೊರಕಿದೆ. ಮಧ್ಯಾಹ್ನ 1:50 ಫೋನ್ ಕಾಲ್ ಬರ್ತಿದ್ದಂತೆ ನೇತ್ರಾವತಿ ಸ್ನಾನಘಟ್ಟದ ಉತ್ಖನನ ಜಾಗಕ್ಕೆ ಡಿಐಜಿ ಎಂಎನ್ ಅನುಚೇತ್ ಬಂದ್ರು. ಪಾಯಿಂಟ್ ನಂಬರ್ 1ರಲ್ಲಿ ನಡೆಯುತ್ತಿದ್ದ ಸಮಾಧಿ ಅಗೆಯೋ ಜಾಗಕ್ಕೆ ಬಂದ್ರು. ಕಳೇಬರ ಸಿಕ್ಕಿದ್ಯಾ ಇಲ್ವಾ, ಏನಾದ್ರೂ ಸಾಕ್ಷಿ ಸಿಕ್ತಾ ಇಲ್ವಾ ಅಂತ ಎಸ್ಪಿ ಜಿತೇಂದ್ರ ಅವರಿಂದ ಮಾಹಿತಿ ಪಡೆದ್ರು. ಹೆಚ್ಚು ಕಮ್ಮಿ 10-15 ನಿಮಿಷ ಎಫ್ಎಸ್ಎಲ್ ಟೀಮ್, ವೈದ್ಯರ ತಂಡ ಮತ್ತು ಸೋಕೋ ಟೀಮ್ ಜೊತೆ ಚರ್ಚೆ ಮಾಡಿದ್ರು. ಮಧ್ಯಾಹ್ನ 2:20 ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಅನುಚೇತ್ ಎಲ್ಲಾ ವರದಿಯನ್ನ ಫೋನ್ ಮೂಲಕವೇ ಕೊಟ್ರು. ಆಮೇಲೆ ಪ್ರಣವ್ ಮೊಹಂತಿ ಅವರಿಂದ ಗೋ ಅಹೆಡ್ ಅಂತ ಆದೇಶ ಬಂತು. ಆಮೇಲೆ ಡಿಐಜಿ ಅನುಚೇತ್ ಅವರೇ ಘಟನಾ ಸ್ಥಳದಲ್ಲಿ ಆ ಕಡೆ ಈ ಕಡೆ ಓಡಾಡಿದ್ರು. ಕ್ರೈಮ್ ಸೀನ್ಗಳನ್ನ ಮನಸ್ಸಲ್ಲೇ ರೀಕ್ರಿಯೇಟ್ ಮಾಡಿದ್ರು. ಒಬ್ಬ ವ್ಯಕ್ತಿ ಒಂದು ಶವವನ್ನ ಕಾಡಿನ ಮಧ್ಯೆ ದಾರಿಯೇ ಇಲ್ಲದ ಕಾಡಿನೊಳಗೆ ಹೇಗೆ ತಂದ, ಹೇಗೆ ಹೂತಿರಬಹುದು ಅನ್ನೋ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಿದ್ರು. ಮಧ್ಯಾಹ್ನ 2:40 ಡಿಐಜಿ ಎಂಎನ್ ಅನುಚೇತ್ ಎಲ್ಲ ಆಯಾಮಗಳಲ್ಲೂ ಸಮಾಧಿ ಸ್ಥಳಗಳಲ್ಲಿ ಸಾಕ್ಷಿಗಳನ್ನ ಸಂಗ್ರಹಿಸುವುದು ಹೇಗೆ ಅಂತ ಆಲೋಚನೆ ಮಾಡಿದ್ರು. ನಂತರ ಅನಾಮಿಕನನ್ನು ಪ್ರಶ್ನೆ ಮಾಡಿದ್ರು.
ಇದೇ ಜಾಗದಲ್ಲಿ ಶವ ಹೂತಿದ್ದೀನಿ ಅಂತ ಹೇಳ್ತಿದ್ದೀರಾ, ಎಲ್ಲಿ ಸರಿಯಾಗಿ ಹೇಳಿ ಅಂತ ಅನಾಮಿಕನನ್ನ ಡಿಐಜಿ ಪ್ರಶ್ನಿಸಿದ್ರು. ಇಲ್ಲಿವರೆಗೂ 4 ಅಡಿಯಷ್ಟು ಸುತ್ತಳತೆ ಅಗೆಯಲಾಗಿದೆ, ಯಾವ ಕುರುಹುಗಳೂ ಸಿಕ್ಕಿಲ್ಲ, ಮತ್ತೆ ಯೋಚಿಸಿ ಹೇಳಿ ಅಂತ ಮುಸುಕುಧಾರಿಗೆ ಕೇಳಿದ್ರು. ಆಗ ಮಾಸ್ಕ್ ಮ್ಯಾನ್, ಇದೇ ಜಾಗದಲ್ಲೇ ಶವ ಹೂತಿದ್ದು ನನಗೆ ಚೆನ್ನಾಗಿ ನೆನಪಿದೆ, ಮಳೆ ನೀರು ನದಿ ನೀರಿನಿಂದ ಮಣ್ಣು ಶೇಖರಣೆ ಆಗಿದೆ ಅನ್ಸುತ್ತೆ, ಕನಿಷ್ಠ 8 ರಿಂದ 10 ಅಡಿ ಆಳವನ್ನ ಇದೇ ಜಾಗದಲ್ಲಿ ಅಗೆದು ನೋಡಿ, ಜೆಸಿಬಿಯಿಂದ ಅಗೆಸಿ ಸಾಕ್ಷಿ ಸಿಗುತ್ತೆ ಅಂತ ಅನುಚೇತ್ ಅವರಿಗೆ ಸಲಹೆ ಕೊಟ್ಟ. ಮಧ್ಯಾಹ್ನ 3:10 ಎಸ್ಐಟಿ ತಂಡದವರ ಪ್ರತಿಯೊಂದು ಪ್ರಶ್ನೆಗೂ ದೂರುದಾರ ವ್ಯಕ್ತಿ ತಾನು ಶವ ಹೂತಿರೋದು ಇಲ್ಲೇ ಹುಡುಕಿ ಅಂತ ಹಠ ಹಿಡಿದ. ಕೊನೆಗೆ ಡಿಐಜಿ ಅನುಚೇತ ಅಧಿಕಾರಿಗಳನ್ನೆಲ್ಲ ಸ್ಥಳದಿಂದ ಹೊರಗೆ ಕಳಿಸಿದ್ರು. ಆದಷ್ಟು ಬೇಗ ಜೆಸಿಬಿಯನ್ನು ತರಲು ಸೂಚಿಸಿದ್ರು. ಅನುಚೇತ್ ಹೇಳಿದ 10 ನಿಮಿಷಕ್ಕೆ ಸ್ಥಳಕ್ಕೆ ಜೆಸಿಬಿನೂ ಬಂತು. ಭದ್ರತೆಗೆ ಸಿಬ್ಬಂದಿಯನ್ನ ಬಿಟ್ಟು ಎಲ್ಲರಿಗೂ ಊಟಕ್ಕೆ ಬ್ರೇಕ್ ನೀಡಲಾಗಿತ್ತು. ಮಧ್ಯಾಹ್ನ 4 ಪಾಯಿಂಟ್ ನಂಬರ್ 1 ಬಳಿ ಜೆಸಿಬಿ ಬಂತು. ಅದೇ ವೇಳೆಗೆ ಡಿಐಜಿ ಅನುಚೇತ್, ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗಿಸ್ ನೇತೃತ್ವದ ತಂಡವೂ ಅಲ್ಲೇ ಇತ್ತು. ಅಧಿಕಾರಿಗಳ ಸಮ್ಮುಖದಲ್ಲೇ ಉತ್ಖನನ ಕಾರ್ಯ ನಡೆಯಿತು. ಸಂಜೆ 5:30 ಹೊತ್ತಿಗೆ ಫಸ್ಟ್ ಪಾಯಿಂಟ್ನಲ್ಲಿ ಕಳೇಬರ ಪತ್ತೆ ಹಚ್ಚಲು ಶ್ವಾನದಳ ಆಗಮಿಸಿತು. ಶ್ವಾನದಳದಿಂದ ಪರಿಶೀಲನೆಯೂ ನಡೆಯಿತು. ಜೆಸಿಬಿ, ಶ್ವಾನದಳ ಎಲ್ಲದರ ಶೋಧನೆಯಲ್ಲೂ ಪಾಯಿಂಟ್ ನಂಬರ್ 1ರಲ್ಲಿ ಏನೇನೂ ಸಿಕ್ಕಿಲ್ಲ. ಸಂಜೆ 5:50 ಪಾಯಿಂಟ್ ನಂಬರ್ 1ರಲ್ಲಿ 15 ಅಡಿ ಅಗಲ 8 ಅಡಿ ಆಳ ತೆಗೆಯಲಾಯಿತು. ಯಾವುದೇ ಕಳೇಬರ ಅಥವಾ ಏನೂ ಸಿಗದ ಕಾರಣಕ್ಕೆ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯ ನಿಲ್ಲಿಸಿದ್ರು. ಸಂಜೆ 6:15 ಕಡೆಗೆ ಸಂಜೆ 6:15ರವರೆಗೂ ಪಾಯಿಂಟ್ ನಂಬರ್ 1ರಲ್ಲಿ ಶೋಧ ಕಾರ್ಯ ನಡೆಯಿತು. ಏನೂ ಸಿಗದ ಕಾರಣಕ್ಕೆ ಬರಿಗೈನಲ್ಲೇ ವಾಪಸ್ಸಾಯಿತು ಎಸ್ಐಟಿ ಟೀಮ್. ಅನಾಮಿಕ ವ್ಯಕ್ತಿಯನ್ನೂ ಸ್ಥಳದಿಂದ ಕರೆದೊಯ್ಯಲಾಯಿತು. ನಾಳೆ ಪಾಯಿಂಟ್ ನಂಬರ್ 2ನಲ್ಲಿ ಇಂದಿನಂತೆಯೇ ಉತ್ಖನನ ಕಾರ್ಯ ನಡೆಯುವ ಸಾಧ್ಯತೆ ಇದೆ. ಅನಾಮಿಕ ದೂರುದಾರ ಹೇಳಿರುವ ಜಾಗದಲ್ಲಿ ನಿಜಕ್ಕೂ ಶವಗಳು ಇವೆಯೇ ಅಥವಾ ಆತ ತಪ್ಪು ಮಾಹಿತಿ ನೀಡಿದ್ದಾನೆಯೇ ಎನ್ನುವುದು ಸಮಾಧಿಗಳನ್ನ ಅಗೆದ ನಂತರ ಗೊತ್ತಾಗಲಿದೆ. ಮೊದಲ ದಿನ ಕೇವಲ ಒಂದೇ ಒಂದು ಜಾಗದಲ್ಲಿ ಮಾತ್ರ ಅಗೆಯಲಾಗಿದೆ. ಹೀಗಾಗಿ ನಾಳೆಯಿಂದ ದಿನಕ್ಕೊಂದೇ ಜಾಗದಲ್ಲಿ ಅಗೀತಾರಾ ಅಥವಾ ಏಕಕಾಲದಲ್ಲಿ ಉಳಿದ ಪಾಯಿಂಟ್ಗಳಲ್ಲಿಯೂ ಅಗೆಯುವ ಕೆಲಸ ಮಾಡ್ತಾರಾ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.